ग्रीव साध साध सब नेक हैं, आप अपनी ठोरी, जो सतलोक ले जाएंगे वो साधु कोई और। ಇದಕ್ಕಾಗಿ ಅವನು ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 34ರಲ್ಲಿ ಹೇಳಿದಾನೆ ಏನೆಂದರೆ, ಯಾವ ಜ್ಞಾನ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ತಮಗೆ ಹೇಳಲಾಗಿದೆ, ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮಣ ಮುಖೆ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬಹಳ ವಿಸ್ತಾರವಾಗಿ ಅನುಷ್ಠಾನಗಳ ಮಾಹಿತಿಯನ್ನು ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರು ನಂತರ ತತ್ವದರ್ಶಿ ಸಂತರು ನಿನಗೆ ಆ ಪರಮಾತ್ಮನ ತತ್ವಜ್ಞಾನ ಮಾಡಿಸುವರು. ಇದರಿಂದ ಸ್ಪಷ್ಟವಾಯಿತನೆಂದರೆ ಗೀತಾಜ್ಞಾನದಾತನು ಅಲ್ಪಜ್ಞನು. ಇವನಿಗೆ ಪೂರ್ಣ ಮಂತ್ರದ ಜ್ಞಾನವಿಲ್ಲ. ಇವನಿಗೆ ಪೂರ್ಣ ಕಂಪ್ಲೀಟ್ ಮೋಕ್ಷ ಮಾರ್ಗದ ಜ್ಞಾನವಿಲ್ಲ. ಇದಕ್ಕಾಗಿ ಆಪ್ಷನ್ ಅನ್ನು ಬಿಟ್ಟುಬಿಟ್ಟ ಆ ತತ್ವದರ್ಶಿ ಸಂತರಿಗಾಗಿ. ಅವರ ಪರಿಚಯವನ್ನು ಹೇಳಿಬಿಟ್ಟ. ಅಂದರೆ ತತ್ವದರ್ಶಿ ಸಂತ ಹೇಗಿರುವನು? 15ನೇ ಅಧ್ಯಾಯದ ಗೀತೆ ಮಂತ್ರ ಸಂಖ್ಯೆ 1ರಲ್ಲಿ. ಅಂದರೆ ಮೇಲಕ್ಕೆ ಬೇರು ಕೆಳಗೆ ಶಾಖೆಗಳುಳ್ಳ ಈ ಬುಡಮೇಲಾಗಿ ನೇತಾಡುವ ಪ್ರಪಂಚರೂಪಿ ವೃಕ್ಷವಾಗಿದೆ. ಮತ್ತು ಈ ಮರದ ಎಲ್ಲ ವಿಭಾಗಗಳನ್ನು, ಅಂದರೆ ಯಾರ್ಯಾರು ಪ್ರಭುಗಳಿದ್ದಾರೆ, ಇದರ ಎಲ್ಲ ಭಾಗಗಳನ್ನು ವಿಂಗಡಿಸಿ ಹೇಳುವನು ಸಹವೇದವಿತ್. ಅವನು ತತ್ವದರ್ಶಿ ಸಂತನು. ಮತ್ತವರು ಯಾರಾಗಿದ್ದರು? ಸ್ವತಃ ಕಬೀರ್ ದೇವರು, ಕಬೀರ್ ಸಾಹೇಬರು. ಅವರು ಇಸವಿ 1398ರ ಜ್ಯೇಷ್ಠ ಶುದ್ಧ ಪೌರ್ಣಮಿಯಂದು ಸತ್ಯಲೋಕದಿಂದ ನಡೆದು ಬಂದರು. ಒಂದು ಶಿಶುರೂಪ ಧಾರಣೆ ಮಾಡಿದರು. ಅವರ ಅನೇಕ ಲೀಲೆಗಳಲ್ಲಿ ಆ ಲೀಲೆಯಂತೂ ಆಗೇ ಆಗುತ್ತದೆ. ಹೀಗೆಯೇ ಮಾಡುತ್ತಾರೆ. ಯಾವುದಕ್ಕೆ ವೇದಗಳು ಸಾಕ್ಷಿ ನೀಡುತ್ತವೆ. ಕಣ್ಣಾರೆ ನೋಡಿದ ಸಂತರು ಹೇಳುತ್ತಿದ್ದಾರೆ. ಯಾವಾಗ ಅವರು ಬಂದರು, ಕಮಲದ ಹೂವಿನ ಮೇಲೆ ಶಿಶುರೂಪ ಧಾರಣೆ ಮಾಡಿದರು. ನಂತರ ಒಂದು ಮಕ್ಕಳಿಲ್ಲದ ದಂಪತಿಗಳು ಅವರನ್ನು ಕರೆದೊಯ್ಯುತ್ತಾರೆ. ಅದೇ ನೇಕಾರ ದಂಪತಿಯ ಮನೆಯಲ್ಲಿ ಮಾಲೀಕನು ತನ್ನ ಲೀಲೆ ಮಾಡಿದರು. ಪೋಷಣೆಯದಾದದ್ದು. ದೊಡ್ಡವನಾಗುವುದು ಮತ್ತು ನೇಯ್ಗೆಯ ಕೆಲಸ ಮಾಡತೊಡಗಿದರು. ಅವರು ಬಂದದ್ದೇ ಇದೇ ಉದ್ದೇಶದಿಂದಲೇ. ಅಂದರೆ ನನಗಿಂತ ದೀನ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ, ನಿರ್ಧನಿಕ. ಮತ್ತು ನಾನು ಪರಮಾತ್ಮನನ್ನು ಪಡೆಯುವೆನು. ಹಾಗಾಗಿ ತಾವು ಪರಮೇಶ್ವರ ಮಾಡಿದಂತೆ ಸ್ವಲ್ಪ ಅನುಕರಿಸಿ, ನನ್ನ ನಕಲು ಮಾಡಿ, ನನ್ನ ಅನುಸರಣೆ ಮಾಡಿ, ಈ ಮಾಯೆಯ ಗುಂಗಿನಲ್ಲಿ ತಮ್ಮ ಜೀವನ ನಾಶ ಮಾಡಬೇಡಿ. ಮತ್ತು ಪುನಃ ಪರಮಾತ್ಮರು ಈ ಭ್ರಮೆಯನ್ನು ನಿವಾರಣೆ ಮಾಡಿದರೆಂದರೆ, ನಾನು ಹೇಳಿದ ಮಾರ್ಗದಲ್ಲಿ ಒಂದೊಮ್ಮೆ ನಡೆದರೆ ನೀವು ಮತ್ತು ದಾನ ಧರ್ಮಗಳನ್ನು ಜೊತೆಯಲ್ಲಿಯೇ ಮಾಡುತ್ತಿರಬೇಕು. ಬೇಕಾದರೆ ಎಷ್ಟೇ ಬಡವನಾಗಿರು, ದಾನದಲ್ಲಿ ಹಿಂದೆ ಉಳಿಯಬಾರದು, ಧರ್ಮ ಬಿಡಬಾರದು, ಭಕ್ತಿಯನ್ನು ಬಿಡಬಾರದು, ಕಡಿಮೆ ಮಾಡಬಾರದು. ಹೀಗೆ ನಂತರ ನಿನಗೆ ಎಂದಾದರೂ ಅವಶ್ಯಕತೆ ಇದ್ದರೆ ಯಾವುದೇ ರೀತಿಯಲ್ಲಿ ಪರಮಾತ್ಮ ಹೇಳ್ತಾರೆ, ಇಷ್ಟು ಡಿಮಾಂಡ್ ಮಾಡು ನನ್ನಲ್ಲಿ. ಹೇಗೆಂದರೆ, साईं इतना दीजिए जिसमें कुटुंब समावे, हम भी भूखे ना रहे, अतिथि ना भूखा जाए. ಹಾಗೆ ಕಬೀರ ಪರಮೇಶ್ವರರು ನೇಯ್ಗೆಯ ಕಾರ್ಯ ಮಾಡುತ್ತಿದ್ದರು. ಅದರೊಡನೆ ಈ ಯಥಾರ್ಥ ಜ್ಞಾನದ ಪ್ರಚಾರ ಮಾಡುತ್ತಿದ್ದರು. ಅದರಿಂದ ಈ ನಕಲಿ ಋಷಿ ಮಹರ್ಷಿಗಳು ಮಹರ್ಷಿ ಹೆಸರಿನ ಹೊದಿಕೆಯನ್ನು ಧರಿಸಿದ್ದರು. ಕತ್ತೆಯ ಮೇಲೆ ಸಿಂಹದ ಚರ್ಮ ಹಾಕಿದಂತೆ ಪರಮಾತ್ಮನು ಆ ಚರ್ಮ ಇಳಿಸಿ ತೋರಿಸಿದರು ಅವರ ನಿಜ ರೂಪವನ್ನು. ಅಂದರೆ ಇವರು ಸಿಂಹಗಳು ಅಲ್ಲ, ಇವರ ವಾಣಿ. ಏಕೆಂದರೆ ಕತ್ತೆ ಮತ್ತು ಸಿಂಹದ ಸ್ವರದಿಂದ ತಿಳಿದು ಬರುತ್ತದೆ. ಹೀಗೆ ಋಷಿ ಮತ್ತು ಋಷಿ ಅಲ್ಲದವರದ್ದು, ಸಂತರು ಮತ್ತು ಸಂತರು ಅಲ್ಲದವರದ್ದು, ವಿದ್ವಾಂಸರು ಮತ್ತು ವಿದ್ವಾಂಸರು ಅಲ್ಲದವರದ್ದು ಅವರ ಅನುಭವದ ವಾಣಿಯಿಂದಲೇ ತಿಳಿದು ಬರುತ್ತದೆ. ಆ ಸ್ವರದಿಂದಲೇ ತಿಳಿದು ಬರುತ್ತದೆ ಇದು ಕತ್ತೆಯೋ ಅಥವಾ ಸಿಂಹವೋ ಎಂದು, ಅಂದರೆ ಸಂತನೋ ಅಥವಾ ಸಂತನಲ್ಲವೋ ಎಂದು. ಹಾಗಾಗಿ ಪರಮಾತ್ಮನು ಸಿಂಹದಂತಿರುವ ಅಮೃತವಾಣಿಯನ್ನು 600 ವರ್ಷಗಳ ಮೊದಲೇ ಹೇಳಿದ್ದರು. ಮತ್ತು ಯಾವುದು ಇಂದು ಎಲ್ಲ ಸದ್ಗ್ರಂಥಗಳಲ್ಲಿ ಪ್ರಮಾಣಿತವಾಗಿದೆ. ಮತ್ತು ಆ ನಕಲಿ ಸಿಂಹ, ನಕಲಿ ಋಷಿ ಮಹರ್ಷಿ ಸಂತರು ಮಂಡಲೇಶ್ವರರು ಇವರು ಪರಮಾತ್ಮನ ವಿರೋಧ ಮಾಡುತ್ತಿದ್ದರು. ಅಂದರೆ ಇವನು ಸುಳ್ಳು ಹೇಳುತ್ತಾನೆ, ಇವನು ಅವಿದ್ಯಾವಂತನು, ಇವನಿಗೆ ಸಂಸ್ಕೃತ ಭಾಷೆ ಬರುವುದಿಲ್ಲ, ಕಬೀರ ಸುಳ್ಳು ಹೇಳುತ್ತಾನೆ, ಇವನ ಮಾತುಗಳನ್ನು ನಂಬಬಾರದು. ಮತ್ತು ಇದರೊಡನೆ ಪರಮಾತ್ಮನನ್ನು ಕೊಲ್ಲ ಬಯಸಿದರು. ಬಹಳ ಕೆಟ್ಟ ಅಪರಾಧಗಳನ್ನು ಮಾಡಿದರು. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪರಮಾತ್ಮನನ್ನು ಕೊಲ್ಲಲು ಕೀಳು ಮಟ್ಟದ ಷಡ್ಯಂತ್ರ ರಚಿಸಿದರು. ಆದರೆ ಸಮರ್ಥನನ್ನು ಅವರು ಏನೂ ಹಾನಿ ಮಾಡಲಾಗಲಿಲ್ಲ. ಅಂತ್ಯದಲ್ಲಿ ಅವರು ಯೋಚಿಸಿದರೇನೆಂದರೆ, ಇವನನ್ನು ಓಡಿಸೋಣ ಇಲ್ಲಿಂದ, ಇವನಿಗೆ ಇಂಥ ಅವಮಾನ ಮಾಡುವ. ಮತ್ತು ದೇಶಾಂತರಗಳಲ್ಲಿ ಎಲ್ಲ ಋಷಿ ಮಂಡಲೇಶ್ವರ ಈ ನಕಲಿಗಳಿಗೆ ಪತ್ರ ಹಾಕಿಬಿಟ್ಟರು. ಅಂದರೆ
ನೇಕಾರ, ಕಬೀರ, ಬನಾರಸಿನವನು, ಕಾಶಿಯವನು 3 ದಿನಗಳ ಅನ್ನದಾಸೋಹ ನೀಡುವನು. ಮತ್ತು ಈ ನಕಲಿ ಋಷಿ ಮಹರ್ಷಿ ಏನಿದ್ದರಲ್ಲ, ಇವರು 20-20, 30-30, 100-100 ಶಿಷ್ಯರನ್ನು ಇಟ್ಟುಕೊಂಡಿರ್ತಿದ್ದರು ತಮ್ಮ ತಮ್ಮ ಆಶ್ರಮಗಳಲ್ಲಿ. ಮತ್ತು ಎಲ್ಲಾದರೂ ಯಾರೇ ಅನ್ನದಾಸೋಹ ಮಾಡಿಸುತ್ತಾರೆ ಸೇಟು ಜನರು, ಅವರನ್ನು ಆಮಂತ್ರಿಸುತ್ತಿದ್ದು ಎಲ್ಲರೂ ಹೋಗ್ತಿದ್ರು. ಎಲ್ಲ ಶಿಷ್ಯರನ್ನು ಕರೆದೊಯ್ಯುತ್ತಿದ್ದರು. ಮತ್ತಲ್ಲಿ ದಕ್ಷಿಣೆ ಸಿಗುತ್ತಿತ್ತು, 1 ರೂಪಾಯಿ ಬೆಳ್ಳಿಯದ್ದು. ಕೆಲವು ಬಟ್ಟೆ ಸಿಗುತ್ತಿತ್ತು, ಅವನ್ನು ಅವರ ಮುಖ್ಯ ಸಂತ ಪಡೆಯುತ್ತಿದ್ದ ಅವರಿಂದ. ಹೇಗೆಂದರೆ, ಒಬ್ಬರಿಗೆ 50 ಶಿಷ್ಯರಿದ್ದರು, ಮತ್ತವರಿಗೆ 50 ಊಟ ಸಿಗುತ್ತಿತ್ತು. ಊಟ ಎಲ್ಲರೂ ಮಾಡಿದರು. ಎಲ್ಲರಿಗೂ 1 ರೂಪಾಯಿ ಮತ್ತು ಬಟ್ಟೆಯೂ ಸಿಗುತ್ತಿತ್ತು ಪ್ರತಿಯೊಬ್ಬರಿಗೆ. ಕೆಲವು ಸೇಠುಗಳು ಹೀಗಿರ್ತಿದ್ರು ಅಂದರೆ, ಪ್ರತಿ ಊಟದ ನಂತರ ಬೆಳಿಗ್ಗೆ ಕೂಡ ಸಂಜೆ ಕೂಡ 2 ಹೊತ್ತು ನೀಡುತ್ತಿದ್ದರು ಊಟವನ್ನು. ಹಾಗೆ ಆ ಒಂದು ಆಸೆಯಲ್ಲಿ ಎಲ್ಲ ಶಿಷ್ಯರನ್ನು ಕರೆದೊಯ್ದು ಅಲ್ಲಿ ತಲುಪುತ್ತಿದ್ದರು ದಾಸೋಹಕ್ಕೆ. ಮತ್ತಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡುತ್ತಿದ್ದರು. ಹೀಗೆಯೇ ಪರಮಾತ್ಮನೊಡನೆ ಇವರು ಅಪರಾಧವೆಸಗಿದರು. ಅಂದರೆ ಸುಳ್ಳು ಪ್ರಚಾರ ಮಾಡಿದರು. ಅಂದರೆ ಕಬೀರ ಭಂಡಾರ ನೀಡುವ ಮತ್ತು 3 ದಿನ ನೀಡುವ ಎಂದು. ಮತ್ತು ಪ್ರತಿ ಭೋಜನದೊಡನೆ ಒಂದು ದೋಹರ್ ನೀಡುವ. ದೋಹರ್ ಅಂದರೆ ಕಂಬಳಿ. ಈಗಂತೂ ಚಾಲ್ತಿಯಲ್ಲಿ ಬಹಳ ಚಂದದ ಕಂಬಳಿಗಳು ಇರುವವು, 1000, 2000ದ್ದು ಹೀಗೆಯೇ ಕಂಬಳಿಗಳು ಇರುತ್ತಿದ್ದವು. ಇದು ಅಂದರೆ ಇದೊಂದು ಹತ್ತಿ ಬಟ್ಟೆಯಿಂದ ಮಾಡಿರೋದು ಕಂಬಳಿ, ಬಹಳ ಸುದೃಢ. ದಪ್ಪ ಚಾದರಕ್ಕಿಂತಲೂ ಗಟ್ಟಿ ಇರುತ್ತಿತ್ತು. ದಪ್ಪ ಚಾದರ ನೋಡಿರಬಹುದು ತಾವು, ಅದಕ್ಕಿಂತಲೂ ಚೆನ್ನಾಗಿರ್ತಿತ್ತು, ಬಹಳ ಒಳ್ಳೆಯದು. ಮತ್ತು 1 ನಾಣ್ಯವನ್ನು ದಿನ ಕೊಡುವನು. 1 ನಾಣ್ಯ ಚಿನ್ನದ ನಾಣ್ಯ, ಅಂದರೆ ಅದು 10 ಗ್ರಾಂಗಳದ್ದಾಗಿರುತ್ತಿತ್ತು, 1 ತೊಲದ್ದು. ಓಹ್, ನಿನ್ನ ಅದ್ಭುತವಾಗಲಿ. ಹೀಗೆ ಬರೆದು ಎಲ್ಲರ ಬಳಿ ಕಳುಹಿಸಲಾಯಿತು. ಎಲ್ಲರೂ ಬಂದರು ತಮ್ಮ ಶಿಷ್ಯರನ್ನು ಕರೆದುಕೊಂಡು. 18 ಲಕ್ಷ ವ್ಯಕ್ತಿಗಳು ಒಟ್ಟಾದರೂ ಆ ಲೋಭಿ ದುರಾಸೆಯವರು. ಮತ್ತು ಪರಮಾತ್ಮ ಏನು ಮಾಡುತ್ತಿದ್ದರು ಹೇಗೆಂದರೆ, 1 ತಿಂಗಳಿನಲ್ಲಿ ಅಥವಾ 1 ವಾರದಲ್ಲಿ 1 ರೂಪಾಯಿಯ ಕೂಲಿಯು ಬಂದಿತು. ಮತ್ತು ಅವಶ್ಯಕತೆ ತನ್ನ ಮನೆಯಲ್ಲಿ 8 ಆಣೆಗಳದ್ದು. 1 ವಾರದಲ್ಲಿ 8 ಆಣೆ. 8 ಆಣೆಗಳ ಭೋಜನದಿಂದ ಕೆಲಸ ಆಗಬೇಕು. ಹಾಗೆ 8 ಆಣೆಯದು ಭೋಜನ ತಂದರು. ಮತ್ತು ಬಾಕಿ ಶೇಷ 8 ಆಣೆ ಉಳಿಯಿತು. ಅದರಿಂದ ಭಂಡಾರವನ್ನು ನೀಡುತ್ತಿದ್ದರು. ಸಂಗ್ರಹವಂತೂ ಮಾಡ್ತಿರಲಿಲ್ಲ, ನಮಗಾಗಿ ಉದಾಹರಣೆ ನೀಡುತ್ತಿದ್ದಾರೆ. ಈಗ ಯಾರ್ದಾದ್ರೂ ಮನೆಯಲ್ಲಿ ಬೆಳಗಿನ ಹಿಟ್ಟಿಗೇನೇ ಕಷ್ಟದಿಂದ ಇರುವಲ್ಲಿ ಮತ್ತು ಅಲ್ಲಿಗೇನಾದರೂ 18 ಲಕ್ಷ ವ್ಯಕ್ತಿಗಳು ಬಂದರೆ ಏನಾದೀತು? ಮತ್ತು 3 ದಿನಗಳ ಆಮಂತ್ರಣ ಪತ್ರ ಹಿಡಿದು, ಅಂದರೆ 3 ದಿನಗಳ ತನಕ ನಾವು ನಿಮ್ಮ ಅತಿಥಿಯಾಗಿ ಬಂದಿದ್ದೇವೆ, ತಾವು ಕರೆದಿದ್ದೀರಿ. ಯಾವಾಗ ಪರಮಾತ್ಮನಿಗೆ ತಿಳಿಯಿತು, ಈಗ ನಮಗಾಗಿ ಉದಾಹರಣೆ ನೀಡಿದ್ದಾರೆ, ಅಂದರೆ ನೀವು ಧೈರ್ಯ ಕುಂದಬೇಡಿ. ಯಾವಾಗ ನಿಮ್ಮ ಮೇಲೆ ಇಂಥ ಆಪತ್ತು ಬರುತ್ತದೆ ಮತ್ತು ಒಂದೊಮ್ಮೆ ತಾವು ನಿಯಮಾನುಸಾರ ನಡೆಯುತ್ತಿರುವಿರಿ ಮತ್ತು ಸದ್ಭಕ್ತಿ ಮಾಡುತ್ತಿರುವಿರಿ, ಹೇಳುತ್ತಾರೆ ಮತ್ತು ನಾನು ಮಾಡಿ ತೋರಿಸ್ತೇನೆ ನಿಮಗೆ ಏನು ಮಾಡುತ್ತಾರೆ ಭಗವಂತ. ಆಗ ಪರಮೇಶ್ವರರು ಒಂದು ರೂಪದಲ್ಲಿ ಕುಳಿತರು, ಅಲ್ಲಿಯೇ ಕುಟೀರದಲ್ಲಿ ತನ್ನ ಗುಡಿಸಲಿನಲ್ಲಿ. ಮತ್ತು ರವಿದಾಸರು ಅಲ್ಲಿಯೇ ಉಪಸ್ಥಿತರಿದ್ದರು. ಮತ್ತು ಯಾವಾಗ ರವಿದಾಸರಿಗೆ ತಿಳಿದು ಬಂತೋ ಹೀಗೀಗೆ ಕಥೆ ನಡೆದಿದೆ ಎಂದು, ಆಗ ಪರಮೇಶ್ವರರು ಹೇಳಿದರು, ಭಕ್ತ ಕುಳಿತುಕೋ, ಬಾಗಿಲನ್ನು ಮುಚ್ಚು, ನಾವು ಮನೆಯಿಂದ ಹೊರ ಹೋಗುವುದಿಲ್ಲ. ಇವರು ನಮ್ಮೊಡನೆ ತಮಾಷೆ ಮಾಡಿದ್ದಾರೆ. 18 ಲಕ್ಷ ವ್ಯಕ್ತಿಗಳು ಬಂದಿದ್ದಾರೆ ಮತ್ತು 3 ದಿನಗಳ ಆಮಂತ್ರಣ ಪತ್ರ ಹಿಡಿದಿರುವರು. 3 ದಿನಗಳ ತನಕ ಅನ್ನದಾಸೋಹವಾಗುವುದು. ಪರಮೇಶ್ವರರು ಹೋದರೂ ಸತ್ಯಲೋಕಕ್ಕೆ. 1 ರೂಪದಲ್ಲಿ ಕುಳಿತರು ಇಲ್ಲಿ, 2ನೇ ರೂಪದಲ್ಲಿ ಸತ್ಯಖಂಡ ಸತ್ಯಲೋಕಕ್ಕೆ ತಲುಪಿಬಿಟ್ಟರು. ಮತ್ತು ಅಲ್ಲಿಂದ 9 ಲಕ್ಷ ಎತ್ತುಗಳು. ಮೊದಲು ಹೇಗೆಂದರೆ ಎತ್ತುಗಳ ಮೇಲೆ ಸಾಗಾಣಿಕೆ ಆಗುತ್ತಿತ್ತು. ಹೇಗೆ ಕತ್ತೆಗಳ ಮೇಲೆ ಇಡುತ್ತಿದ್ದರೋ ಮೂಟೆಗಳನ್ನು ಚೀಲಗಳನ್ನು, ಹಾಗೆ ಎತ್ತುಗಳ ಮೇಲೆ. ಮತ್ತು ಆ ಎತ್ತುಗಳ ಮೇಲೆಯೇ ಟ್ರಾನ್ಸ್ಪೋರ್ಟೇಷನ್ ಆಗುತ್ತಿತ್ತು. ಅಂತೆಯೇ ಪ್ರಸ್ತುತವಾಗಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತದೆ ಈ ಟ್ರಕ್ಗಳಿಂದ. ಮೊದಲಂತೂ ಎತ್ತುಗಳಿಂದ ಆಗುತ್ತಿತ್ತು. ನಂತರ ಎತ್ತಿನ ಬಂಡಿಗಳ ಆರಂಭವಾದವು. ಹಾಗೆ ಎತ್ತುಗಳಿಗೆ ಹೇಗೆಂದರೆ, ಒಬ್ಬೊಬ್ಬರು ವ್ಯಾಪಾರಿ ಇರ್ತಿದ್ರು, ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ ಅಂತಿದ್ರು ಅವರಿಗೆ. ಅವನು 100 ಎತ್ತುಗಳನ್ನು ಇಟ್ಕೊಂಡಿರ್ತಿದ್ದ. ಮತ್ತು ಪ್ರತಿಯೊಂದು ಎತ್ತಿನ ಮೇಲೆ ಸುಮಾರು 1 ಕ್ವಿಂಟಾಲ್ ಭಾರ ಅವರು ಇಡುತ್ತಿದ್ದರು. ಮತ್ತು ಹೀಗೆ 100 ಎತ್ತುಗಳನ್ನು ಒಂದಕ್ಕೊಂದು ಕಟ್ಟಿ ಮುಂದಿನದೊಂದನ್ನು ಹಿಡಿದು ನಡೆಯುತ್ತಿದ್ದರು. ಮತ್ತು 10-20 ಜೊತೆಯಲ್ಲಿ ವ್ಯಕ್ತಿಗಳನ್ನು ಕೂಡ ಇಟ್ಕೊಳ್ತಿದ್ದ. ಹೀಗೆ ವ್ಯಾಪಾರಿಗಳೆನಿಸಿಕೊಳ್ಳುತ್ತಿದ್ದರು ಅವರು. ಹೀಗೆ ಆಗ ಬಂಜಾರ ರೂಪವನ್ನು ತಾಳಿ ಕೇಶವ ಹೆಸರಿಟ್ಟುಕೊಂಡು ತನ್ನನ್ನು ತನಗೆ ಕಬೀರ ಭಗವಂತನು ಬನಾರಸ್ಸಿನಲ್ಲಿ ಪ್ರಕಟರಾದರು. ಕಾಶಿಗೆ ಬಂದರು. ಅಲ್ಲಿ 18 ಲಕ್ಷ ವ್ಯಕ್ತಿಗಳು ಕಾಯುತ್ತಾ ಇದ್ದರು. ಭೋಜನ ಬಂದಿಲ್ಲ. ಟೆಂಟುಗಳು ಹಾಕಲ್ಪಟ್ಟವು ತಂತಾನೆ. 100
ಹಲವು ಸಾವಿರಗಳ ಸಂಖ್ಯೆಯಲ್ಲಿ ಸೇವಕರು ಸತ್ಯಲೋಕದಿಂದ ಬಂದರೂ ಆತ್ಮಗಳು, ಮತ್ತು 9 ಲಕ್ಷ ಎತ್ತುಗಳ ಮೇಲೆ ಸಾಮಾನು, 18 ಲಕ್ಷ ವ್ಯಕ್ತಿಗಳಿಗಾಗಿ 3 ದಿನಗಳದ್ದು. ಮತ್ತು ಹಾಕಿದರು ಟೆಂಟ್, ಮಾಡಿದರು ಜೈಜೈಕಾರ ಭಗವಂತನು. 3 ದಿನಗಳ ತನಕ ಒಂದು ಹೊತ್ತಿನಲ್ಲಿ 18 ಲಕ್ಷ ವ್ಯಕ್ತಿಗಳು ಊಟ ಮಾಡುವರು, ಪ್ರತಿಯೊಬ್ಬನಿಗೂ 1 ನಾಣ್ಯ ಮತ್ತು 1 ಹೊತ್ತಿಗೆ 1 ಕಂಬಳಿ. ಆ ಕೇಶವ ರೂಪದ ಸೇಠು ಪರಮಾತ್ಮ ಬಂದು ಎಲ್ಲರಿಗೂ ನೀಡುತ್ತಿದ್ದಾರೆ. ಬಂಜಾರಗಳಿಗೆ, ಯಾರು ಸತ್ಯಲೋಕದಿಂದ ಬಂದಂಥ ಆತ್ಮಗಳಿಗೆ ಡ್ಯೂಟಿ ಕೊಡಲಾಯಿತು, ಅಂದರೆ ಎಲ್ಲರಿಗೂ 1 ನಾಣ್ಯ ನೀಡಿರಿ ಮತ್ತು 1 ಕಂಬಳಿ ಪ್ರತಿಯೊಬ್ಬರಿಗೆ. ಮತ್ತು 3 ದಿನಗಳ ತನಕ ಅದ್ಭುತ ಮಾಡಿದ್ದಾಯಿತು. ಆಗ ಪರಮಾತ್ಮ ಹೇಳುತ್ತಾರೆ, ಕಲ್ಪೆ ಕಾರಣ ಕೌಣ ಹೈ? ನೀವಂತೂ ಪುಟ್ಟದಾದ ಯಾವುದೋ ಒಂದು ಸಂಕಲ್ಪ ಮಾಡಿಬಿಟ್ಟಿರಿ, ನನ್ನ ಈ ಕೆಲಸ ಆಗಲಿ. ಮತ್ತದು ಆಗಿಲ್ಲವಾದರೆ ತಾವು ವಿಚಲಿತವಾಗುತ್ತೀರಿ. ಏನು ಲಾಭವಾಯಿತು? ನಾನು ಪಾಠ ಕೂಡ ಮಾಡಿಸಿದೆ, ಜ್ಯೋತಿ ಕೂಡ ಹಚ್ಚಿದೆ, ಹೀಗೆ ದೂಷಿಸಲು ತೊಡಗುತ್ತೀರಿ. ಇದಂತೂ ಭಕ್ತಿ ಮಾರ್ಗವಲ್ಲ. ಪರಮಾತ್ಮ कहते हैं कल्पे कारण कौन है कर सेवा निकाम. ನೀನು ನಿಷ್ಕಾಮ ಭಾವದಿಂದ ತೊಡಗಿರು, ಪೂಜೆ ಮಾಡು, ಅಂದರೆ ನಾನು ಸಾಧನೆ ಹೇಳಿದಂತೆ. और मन इच्छा फल देवेगा जो पड़े जनीते काम. ಈಗ ಅಲ್ಲಿ ಧನಿಯ ಕೆಲಸವಾಗಿತ್ತು. 18 ಲಕ್ಷ ವ್ಯಕ್ತಿಗಳಿಗೆ ಅದು 3 ದಿನಗಳ ತನಕ. ರಾಜ ಕೂಡ ರೊಟ್ಟಿ ತಿನ್ನಿಸಲಾರ, ಬೇಕಾದರೆ ಎಷ್ಟೇ ದೊಡ್ಡ ಧನಿಕನಾಗಿರಲಿ ಆ ಸೇಟು ಕೂಡ ಮಾಡಲಾರ. ಮತ್ತು ಆ ಭೋಜನವು ಸತ್ಯಲೋಕದಿಂದ ಬಂದಿತ್ತು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.